ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಅವರು ಕೊನೆಯುಸಿರೆಳೆದಿದ್ದಾರೆ. ಹಾಗಾಗಿ ಪದ್ಮನಾಭನಗರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿರುವಂಥದ್ದು. ದೊಡ್ಡಗೌಡರ ಕುಟುಂಬದಲ್ಲಿ ದುಃಖ ಮಡುಗಟ್ಟಿರುವಂಥದ್ದು. ಚೆನ್ನಮ್ಮನನ್ನ ಕಳೆದುಕೊಂಡಿರುವಂತಹ ಗೌಡರ ಕುಟುಂಬಸ್ಥರು ಈಗ ದುಃಖದಲ್ಲಿ ಇರುವಂಥದ್ದು. ದಿಢೀರ್ ಅಂತ ಹೇಳಿ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಸತತವಾಗಿ ಅವರಿಗೆ ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುತ್ತೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ 4 ದಿನಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುತ್ತೆ. ಆದರೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಎಚ್.ಡಿ. ದೇವೇಗೌಡರು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಚೆನ್ನಮ್ಮ ಅವರು ಹುಷಾರಾಗಿ ಬರ್ತಾರೆ, ಅವರಿಗೆ ದೇವರು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ದೇವೇಗೌಡರ ಕುಟುಂಬಸ್ಥರು ಇದ್ರು. ಆದರೆ ನಿನ್ನೆ ಸಂಜೆ ಸುಮಾರು 4:30 ಅಷ್ಟೊತ್ತರಿಗೆ ಅವರಿಗೆ ಹೃದಯಾಘಾತವಾಗಿರುವಂಥದ್ದು. ಹಾಗಾಗಿ ಅವರು ವಿಧಿವಶರಾಗಿದ್ದಾರೆ. ನಿನ್ನೆಯಿಂದ ದೇವೇಗೌಡರು ಭಾರಿ ಭಾವುಕರಾಗಿರುವಂಥದ್ದು. ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ದುಃಖ ಮನೆ ಮಾಡಿರುವಂಥದ್ದು. ಕುಟುಂಬಸ್ಥರೆಲ್ಲರೂ ಕೂಡ ಚೆನ್ನಮ್ಮ ಅವರು ಈ ಹಿಂದೆ ಕೂಡ 2001ರಲ್ಲಿ ಆಸಿಡ್ ಅಟ್ಯಾಕ್ ಆದಾಗ ಅಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಚೇತರಿಸಿಕೊಂಡು ಬಂದಿದ್ರು. ಅಷ್ಟು ಶಕ್ತಿಶಾಲಿ ಅವರು. ಹಾಗಾಗಿ ಈ ಬಾರಿಯೂ ಕೂಡ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾವೆ, ಹುಷಾರಾಗಿ ವಾಪಸ್ ಬರ್ತಾರೆ ಅನ್ನುವ ನಂಬಿಕೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಕಾಯ್ತಾ ಇದ್ರು. ಆದರೆ ನಿನ್ನೆ ಸಂಜೆ ಹೃದಯಾಘಾತವಾದಂಥ ಕಾರಣ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಈ ಒಂದು ಗೌಡರ ಕುಟುಂಬಕ್ಕೆ ನಂದಾದೀಪವಾಗಿದ್ದಂತಹ ಚೆನ್ನಮ್ಮ ಅವರು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಮೊದಲಿನಿಂದಲೂ ಕೂಡ ದೇವೇಗೌಡರಿಗೆ ಸಪೋರ್ಟ್ ಆಗಿ ನಿಂತಹ ಚೆನ್ನಮ್ಮ ಅವರು ಅವರ ರಾಜಕೀಯ ವಿಷಯಗಳಲ್ಲೂ ಕೂಡ ಎಲ್ಲದಕ್ಕೂ ಕೂಡ ಬೆಂಬಲವನ್ನ ಚೆನ್ನಮ್ಮ ಅವರು ಸೂಚಿಸ್ತಾ ಇದ್ರು. ಸುಮಾರು 70 ವರ್ಷಗಳಿಂದ ಹೆಚ್ಚು ಕಾಲದಿಂದ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಒಟ್ಟಿಗಿರುವಂಥದ್ದು. 1954ರಲ್ಲಿ ಇವರ ಮದುವೆಯಾಗಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿ ದೇವೇಗೌಡರಿಗೆ ಚೆನ್ನಮ್ಮ ಅವರು ಅವರ ಬೆಂಬಲವಾಗಿ ನಿಂತಿದ್ರು. ಎಲ್ಲ ನಿರ್ಧಾರಗಳಲ್ಲೂ ಕೂಡ ಕೈ ಜೋಡಿಸಿದ್ರು. ಆದರೆ ನಿನ್ನೆ ಅವರನ್ನ ಕಳೆದುಕೊಂಡಿರುವಂಥ ದೇವೇಗೌಡರು ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳು ಅವ್ರಿಗೂ ಕೂಡ ಈಗ ಹಲವಾರು ಆರೋಗ್ಯ ಸಮಸ್ಯೆಗಳಿವೆ. ಇದೆಲ್ಲದರ ನಡುವೆ ಚೆನ್ನಮ್ಮ ಅವರಿಗೆ ಒಬ್ಬ ಸಪೋರ್ಟ್ ಆಗಿದ್ರು. ಈಗ ಅವರನ್ನ ಕಳೆದುಕೊಂಡ ದೇವೇಗೌಡರು ಕಂಗಾಲಾಗಿದ್ದಾರೆ. ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಮೊದಲಿಂದಲೂ ಅವರ ಒಂದು ಸರಳ ಜೀವನ, ಅತ್ಯಂತ ದೈವ ಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಏನಿದ್ದಾರೆ. ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅದಷ್ಟೇ ಅಲ್ಲ, ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಮೊದಲಿಂದಲೂ ಅವರ ಒಂದು ಸರಳ ಜೀವನ, ಅತ್ಯಂತ ದೈವ ಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು
65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳ್ದಂಥವ್ರು ಏನಿದ್ದಾರೆ, ಬಹುಶಃ ನಮ್ಮ ತಂದೆಯವರ ಬದುಕಿಗೆ ತನ್ನ ಅರ್ಧಾಂಗಿಯನ್ನ ಕಳೆದುಕೊಂಡಿರುವಂತಹ ದೇವೇಗೌಡರು ಅವರನ್ನ ನೆನೆದು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಪೆಟ್ಟಿಗೆಗೆ ಮೇಲರಗಿ ಕಣ್ಣೀರಿಟ್ಟಿರುವಂಥದ್ದು, ಪತ್ನಿಯನ್ನ ನೆನೆದು ದುಃಖದಿಂದ ಉಮ್ಮಳಿಸಿ ಕಣ್ಣೀರಿಟ್ಟಿದ್ದಾರೆ HD ದೇವೇಗೌಡರು. ಚೆನ್ನಮ್ಮ ಅವರನ್ನ ನೆನೆದು ಭಾವುಕರಾಗಿ ರೋಧಿಸಿದ್ದಾರೆ ದೇವೇಗೌಡರು. ಪತ್ನಿಯ ಅಗಲಿಕೆಯಿಂದಾಗಿ ನೋವಾಗಿರುವಂತಹ ದೇವೇಗೌಡರು ಅಳ್ತಾ ಇದ್ದಂಥ ವೇಳೆ ಅವರ ಮಗಳು ಶೈಲಜಾ ಏನಿದ್ದಾರೆ ಅವರು ಸಂತೈಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದು 1954ರಲ್ಲಿ ಮದುವೆಯಾಗಿ ಇಲ್ಲಿಯವರೆಗೂ ಕೂಡ ತಮ್ಮ ದಾಂಪತ್ಯ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಇಬ್ಬರು ಕೂಡ ನಡೆಸಿಕೊಂಡು ಬಂದಿದ್ರು. ಮೊದಲಿನಿಂದಲೂ ಕೂಡ ದೇವೇಗೌಡರಿಗೆ ಅವರ ಪತ್ನಿಯೇ ಸಾಥ್ ನೀಡಿಕೊಂಡು ಬಂದಿದ್ರು. ಈಗ ನಿನ್ನೆ ಕೂಡ ಅವರು ವಾಪಸ್ ಹುಷಾರಾಗಿ ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ದೇವೇಗೌಡರು ಇದ್ದರು. ಆದರೆ ನಿನ್ನೆ ಸಂಜೆ ಹೃದಯಾಘಾತದಿಂದ ಅವರು ವಿಧಿವಶರಾಗಿರುವಂಥ ಕಾರಣ ಈ ನೋವನ್ನು ತಾಳಲಾರದೆ ದೇವೇಗೌಡರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಳೆದ 4 ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಚೆನ್ನಮ್ಮ ಅವರಿಗೆ. ಆದರೂ ಕೂಡ ಅವರು ಹುಷಾರಾಗಿ ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ದೇವೇಗೌಡರಾಗಲಿ ಅವರ ಕುಟುಂಬಸ್ಥರಾಗಲಿ ಎಲ್ಲರೂ ಕೂಡ ಇದ್ದರು. ಆದರೆ ಈ ರೀತಿಯಾಗಿ ದಿಢೀರ್ ಅಂಥೇಳಿ ಹೃದಯಾಘಾತವಾಗಿ ಅವರು ಎಲ್ಲರನ್ನ ಬಿಟ್ಟು ಹೋಗಿರುವಂಥ ಕಾರಣ ಕುಟುಂಬಸ್ಥರು ಬಿಕ್ಕಿ ಬಿಕ್ಕಿ ನಿನ್ನೆಯಿಂದ ಅಳ್ತಾ ಇರುವಂಥದ್ದು. ಈಗ ಚೆನ್ನಮ್ಮ ಅವರ ಬಗ್ಗೆ ಹೇಳೋದಾದರೆ ಅವರು ದೇವರ ಭಕ್ತರು, ತುಂಬ ದೇವರ ಮೇಲೆ ನಂಬಿಕೆ ಇಟ್ಟಂಥವರು. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ. ತಮ್ಮ ತಾಯಿಯ ಬಗ್ಗೆ ಮಾತನಾಡುವಾಗ ಅವರು ದೇವರ ಭಕ್ತಿ ಜಾಸ್ತಿ, ಅವರಿಗೆ ತಾವು ನಂಬಿರುವಂಥ ದೇವರು ಅವರ ಕೈ ಹಿಡಿತಾರೆ ಅಂತ ಹೇಳಿದರು. ಆ ಒಂದು ನಂಬಿಕೆಯೇ ಸುಳ್ಳಾಗಿ ಹೋಗಿದೆ. ದೇವರು ಕೈ ಹಿಡಿತಾರೆ, ವಾಪಸ್ ಹುಷಾರಾಗಿ ಬರ್ತಾರೆ ಅನ್ನುವಂಥ ನಂಬಿಕೆಯೇ ಸುಳ್ಳಾಗಿರುವಂಥದ್ದು. ಹಾಗಾಗಿ ಈ ಒಂದು ಆತಂಕ, ಈ ಒಂದು ದುಃಖ ಸಂಪೂರ್ಣವಾಗಿ ದೊಡ್ಡ ಗೌಡರ ಮನೆಯಲ್ಲಿ ನಿರ್ಮಾಣವಾಗಿರುವಂಥದ್ದು. ದೊಡ್ಡ ಗೌಡರ ಮನೆಗೆ ಒಂದು ಬೆಂಬಲ, ಒಂದು ಶಕ್ತಿಯಾಗಿದ್ದಂಥ ಚೆನ್ನಮ್ಮ ಅವರನ್ನು ಕಳೆದುಕೊಂಡು ಕುಟುಂಬಸ್ಥರೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ಇವರ ಸಪೋರ್ಟರ್ಸ್ ಏನಿದ್ದಾರೆ, ಇವರ ಕಾರ್ಯಕರ್ತರಾಗಲಿ, ಇವರ ಆಪ್ತರಾಗಲಿ ಎಲ್ಲರೂ ಕೂಡ ಚೆನ್ನಮ್ಮ ಅವರ ಬಗ್ಗೆ ಹೇಳೋದೊಂದೇ ಮಾತು. ಅವರು ಮಾಜಿ ಪ್ರಧಾನಿ ಅವರ ಪತ್ನಿ, ಮಾಜಿ ಮುಖ್ಯಮಂತ್ರಿಗಳ ಪತ್ನಿ, ಹಾಗೆ ಅವರ ಮಗ ಕೂಡ ಮುಖ್ಯಮಂತ್ರಿ ಆದಂಥವರು, ಅವರ ಮೊಮ್ಮಗ ಸಂಸದರಾದಂಥವರು. ಇಷ್ಟೆಲ್ಲ ಇದ್ರೂ ಕೂಡ ಎಂದಿಗೂ ಕೂಡ ಅವರು ಒಂದು ದಿನವೂ ಕೂಡ ಅಹಂ ತೋರಿದವರಲ್ಲ, ಸೊಕ್ಕು ತೋರಿದವರಲ್ಲ. ತುಂಬ ಸರಳವಾಗಿ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಮನೆಗೆ ಯಾರೇ ಬಂದರೂ ತುಂಬ ವಿನಯದಿಂದ, ಪ್ರೀತಿಯಿಂದ ಮಾತನಾಡಿಸ್ತಿದ್ರು. ಎಲ್ಲರಿಗೂ ಕೂಡ ತಮ್ಮ ಮಕ್ಕಳಂತೆ ಟ್ರೀಟ್ ಮಾಡ್ತಿದ್ರು. ತಾವೇ ಖುದ್ದಾಗಿ ಬಂದು ಊಟವನ್ನು ಬಡಿಸುವಷ್ಟು ಸರಳವಾದಂಥ ಜೀವನವನ್ನು ಚೆನ್ನಮ್ಮ ಅವರು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವರ ಆಪ್ತರು ಹೇಳಿಕೊಂಡು ಬಂದಿರುವಂಥದ್ದು. ಇಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಅವರ ಪದ್ಮನಾಭ ನಗರ ನಿವಾಸದಲ್ಲಿ ಸಿದ್ಧತೆಗಳಾಗಿರುವಂಥದ್ದು. ದೇವೇಗೌಡರ ನಿವಾಸದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿವೆ. ಈಗಾಗಲೇ ಅವರ ಪೂಜಾ ವಿಧಿವಿಧಾನಗಳು ಕುಟುಂಬಸ್ಥರು ನೆರವೇರಿಸ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳಿರ್ತವೆ. ಅವುಗಳೆಲ್ಲವನ್ನೂ ಕೂಡ 9 ಗಂಟೆಯವರೆಗೂ ಕೂಡ ಪದ್ಮನಾಭ ನಗರದಲ್ಲಿ ಕುಟುಂಬಸ್ಥರು ನೆರವೇರಿಸ್ತಾರೆ. ಅದಾದ ಬಳಿಕ ಸಾರ್ವಜನಿಕರಿಗೆ, ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ದೇವೇಗೌಡರ ಮನೆಯ ಬಳಿ ಇರುವಂತಹ ಮೈದಾನದಲ್ಲಿ ಎಲ್ಲ ವ್ಯವಸ್ಥೆಗಳಾಗ್ತಾ ಇವೆ. ಇಲ್ಲಿ ಮನೆಯಲ್ಲಿ ಇವೆಲ್ಲ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರಿದ ಬಳಿಕ ಅವರನ್ನು ದೇವೇಗೌಡರ ಮನೆಯ ಬಳಿ ಇರುವಂಥ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಎಲ್ಲರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುವಂಥದ್ದು. ಈಗ ಮನೆಗೆ ಹಲವರು ಬಂದು ದರ್ಶನವನ್ನು ಪಡೆದಿದ್ದಾರೆ. ಗಣ್ಯರೆಲ್ಲರೂ ಕೂಡ ಮನೆಗೆ ಬಂದು ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಉಳಿದಂಥವರೇನಿದ್ದಾರೆ, ಯಾರೆಲ್ಲ ಬರಲಿದ್ದಾರೆ, ಅವರೆಲ್ಲರೂ ಕೂಡ ಮೈದಾನದಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆಯಬಹುದು. ಬೆಳಗ್ಗೆ 11:30ರವರೆಗೆ ಅವರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸದ್ಯ ಅವರನ್ನ ಆಸ್ಪತ್ರೆಯಿಂದ ಅವರ ಮನೆಗೆ ಕರೆದೊಯ್ಯಲಾಗಿದೆ. ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇಲ್ಲಿ ಪೂಜಾ ಕೈಕರ್ಯಗಳಿರ್ತವೆ. ಎಲ್ಲವನ್ನ ಕುಟುಂಬಸ್ಥರು ನೆರವೇರಿಸಿದ ಬಳಿಕ ಈಗ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಗಣ್ಯರೆಲ್ಲರೂ ಕೂಡ ಬಂದು, ಹಾಗೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ. ಗಣ್ಯರು ಅವರ ಮನೆಗೆ ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಇದಾದ ಬಳಿಕ 9 ಗಂಟೆಯ ನಂತರ ಅವರನ್ನು ಮೈದಾನ, ದೇವೇಗೌಡರ ಮನೆಯ ಬಳಿ ಇರುವಂಥ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಹಾಗೆ
ಇಂದು ತವರು ಜಿಲ್ಲೆ ಅವರ ತವರು ಜಿಲ್ಲೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೊಳೆ ನರಸೀಪುರದ ಹರದಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆಯವರೆಗೆ ಅಂದರೆ ಇಂದು ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ಬಳಿಕ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಹೊಳೆ ನರಸೀಪುರ ಪಟ್ಟಣದಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. HD ದೇವೇಗೌಡರ ಹುಟ್ಟೂರು ಹರದನಹಳ್ಳಿಗೆ ಚೆನ್ನಮ್ಮ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಬೆಂಗಳೂರಿನಿಂದ ಸುಮಾರು 11 ಗಂಟೆಗೆ ಇವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ. ಅಂತಿಮ ಯಾತ್ರೆ ಸಾಗುವ ಮಾರ್ಗ ನಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಬೆಳಗ್ಗೆ 11:05ಕ್ಕೆ ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ರವಾನೆ ಮಾಡಲಾಗುತ್ತೆ. ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಹಾಗೆ ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕಡಬಳ್ಳಿ ಕ್ರಾಸ್, ಹಿರೇಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಹಾಗೆ ಯಲಿಯೂರು, ಶಾಂತಿಗ್ರಾಮ, ಬೂನಹಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, NR ಸರ್ಕಲ್, ಮೊಸಳೆ ಹೊಸಳ್ಳಿ, ಹಾಗೆ ಈ ರೀತಿಯಾಗಿ ಈ ಒಂದು ರೂಟ್ನಲ್ಲಿ ಹೋಗುವ ಮೂಲಕ ಹಾಸನದ ಹೊಳೆ ನರಸೀಪುರಕ್ಕೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತೆ. ಅದಾದ ಬಳಿಕ ಹೊಳೆ ನರಸೀಪುರದಲ್ಲಿ ಇರುವಂಥ ರೇವಣ್ಣ ಅವರ ಮನೆಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇಂದು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದವರೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ಬಳಿಕ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ದೇವೇಗೌಡರ ಹುಟ್ಟೂರಿಗೆ ಇವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಿದ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ಬಳಿಕ ನಾಳೆ ಇವರ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. HD ರೇವಣ್ಣ ಅವರ ನಿವಾಸದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುವಂಥದ್ದು. ಬೆಳಗ್ಗೆ 7ರಿಂದ 9:30ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ನಾಳೆ ಸಂಜೆ 4:15ಕ್ಕೆ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶ ಹಿನ್ನೆಲೆ ಈ ರೀತಿಯಾದಂಥ ಸಿದ್ಧತೆಗಳಾಗಿರುವಂಥದ್ದು. ರೇವಣ್ಣ ನಿವಾಸದ ಎದುರು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ನಾಳೆ ಮತ್ತು ಇವತ್ತಿನ ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆಯವರೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಗಣ್ಯರು, ರಾಜಕೀಯ ಮುಖಂಡರು, ಜನರು ಎಲ್ಲರೂ ಕೂಡ ಭಾಗಿಯಾಗುವಂಥ ಹಿನ್ನೆಲೆ ಈ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಮಾಡಿರುವಂಥದ್ದು. ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿರುವಂಥದ್ದು. ಹೊಳೆ ನರಸೀಪುರದಲ್ಲಿ ವಾಹನ ದಟ್ಟಣೆ ತಪ್ಪಿಸೋದಕ್ಕೆ ಈ DC ಕ್ರಮವನ್ನು ಕೈಗೊಂಡಿರುವಂಥದ್ದು. ಈಗ ಈ ಒಂದು ಮಾರ್ಗದಲ್ಲಿ ಹೋಗಿ ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ನೆರವೇರಿಸಿದ ಬಳಿಕ ಅಲ್ಲೂ ಕೂಡ ಸಾರ್ವಜನಿಕ ಹಾಸನ ಅದಲ್ಲೂ ಕೂಡ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುವಂಥದ್ದು. HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶ ಹಿನ್ನೆಲೆ ರೇವಣ್ಣ ಅವರ ನಿವಾಸದ ಎದುರು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಗಣ್ಯರು, ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗುವ ಹಿನ್ನೆಲೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಒಂದು ಸಂಚಾರ ಮಾರ್ಗವನ್ನು ತಿಳಿಸಲಾಗಿತ್ತು. ಸಂಚಾರ ಮಾರ್ಗದಲ್ಲಿ ಈಗ ಜಿಲ್ಲಾಡಳಿತ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಹೊಳೆ ನರಸೀಪುರ ವಾಹನ ದಟ್ಟಣೆಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ತಪ್ಪಿಸೋದಕ್ಕೆ ಜಿಲ್ಲಾಡಳಿತ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು, ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಮೈಸೂರು, ಹೊಳೆ ನರಸೀಪುರ, ಹಾಸನ ಮಾರ್ಗ ಸಂಚರಿಸುವಂಥ ವಾಹನಗಳಿಗೆ ನಿರ್ಬಂಧವಾಗುವಂಥದ್ದು. ಹಾಸನ, ಮೈಸೂರು ಸಂಚರಿಸುವಂಥ ವಾಹನಗಳು ಹಾಗೆ ಅರಕಲಗೂಡು ಮಾರ್ಗದಲ್ಲಿ ಸಂಚರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ದಿಕ್ಕು ಬದಲಾವಣೆ ಮಾಡಲಾಗಿರುವಂಥದ್ದು. ಇಲ್ಲಿ ವಾಹನ ದಟ್ಟಣೆಯನ್ನ ತಪ್ಪಿಸೋದಕ್ಕೆ ಇಂಥದ್ದೊಂದು ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಅರಸೀಕೆರೆ ಕಡೆಯಿಂದ ಸಂಚರಿಸುವಂಥ ವಾಹನಗಳು ಬರಗೂರು ಹ್ಯಾಂಡ್ ಪೋಸ್ಟ್ ಮೂಲಕ ಸಂಚರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಇಂದು ಬೆಳಗ್ಗೆ 9 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆಯವರೆಗೆ ವಾಹನ ಸಂಚಾರ ನಿರ್ಬಂಧವನ್ನ ಹೇರಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಬದಲಿ ಮಾರ್ಗವನ್ನ ಸೂಚಿಸಿ ಹಾಸನ DC ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ನೀಡಿರುವಂಥದ್ದು.
ಬದಲಿ ಮಾರ್ಗವನ್ನು ಬಳಸಬೇಕು, ಅದರ ಮೂಲಕ ಸಂಚಾರವನ್ನು ನಡೆಸಬೇಕು, ವಾಹನ ದಟ್ಟಣೆ ಆಗದಂತೆ ನೋಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಇಲ್ಲಿ ಗಣ್ಯರು, ರಾಜಕೀಯ ಮುಖಂಡರು, ಜನರೆಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇರುವಂಥ ಕಾರಣ ಸಂಚಾರ ಮಾರ್ಗದಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಜಿಲ್ಲಾಡಳಿತ ಯೋಚನೆಯನ್ನ ಮಾಡಿರುವಂಥದ್ದು. ಇದರ ಬಗ್ಗೆ ಆದೇಶವನ್ನ ಹೊರಡಿಸಿರುವಂಥದ್ದು. ಹೊಳೆ ನರಸೀಪುರದಲ್ಲಿ ವಾಹನ ದಟ್ಟಣೆಯನ್ನ ತಪ್ಪಿಸೋದಕ್ಕೆ ಡಿಸಿ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಮೈಸೂರು, ಹೊಳೆ ನರಸೀಪುರ, ಹಾಸನ ಮಾರ್ಗವಾಗಿ ಸಂಚರಿಸುವಂತ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ನಾಳೆ ಹರದನಹಳ್ಳಿಯಲ್ಲಿ ಎಚ್.ಡಿ.ಡಿ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಇಂದು ಮತ್ತೆ ನಾಳೆ ಹಾಸನ ಜಿಲ್ಲಾದ್ಯಂತ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಡ್ರೈ ಡೇ ಘೋಷಿಸಲಾಗಿದೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಡ್ರೈ ಡೇ ಅಂತ ಹೇಳಿ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂತಹ ಕಾರಣ ಇಂದು ಮತ್ತೆ ನಾಳೆ ಹಾಸನ ಜಿಲ್ಲಾದ್ಯಂತ ಯಾವುದೇ ಮದ್ಯ ಮಾರಾಟ ನಡೆಯದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಮದ್ಯ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿರುವಂಥದ್ದು. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ 2 ದಿನಗಳನ್ನು, ಇಂದು ಮತ್ತೆ ನಾಳೆ 2 ದಿನಗಳನ್ನು ಡ್ರೈ ಡೇ ಅಂತ ಹೇಳಿ ಹಾಸನ ಜಿಲ್ಲಾಧಿಕಾರಿಗಳಾಗಿರುವಂಥ ಲತಾ ಕುಮಾರಿ ಅವರು ಘೋಷಿಸಿರುವಂಥದ್ದು. ಈಗ ಇವರ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ, ಒಂದು ಮಾರ್ಗವನ್ನು ಕೂಡ, ಒಂದು ರೂಟ್ ಮ್ಯಾಪ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಆ ರೂಟ್ ಮ್ಯಾಪ್ ನಲ್ಲಿ ಯಾವುದೇ ವಾಹನ ದಟ್ಟಣೆಗಳಾಗದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಈಗ ಮಾರ್ಗ ಬದಲಾವಣೆ ಮಾಡೋದಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಕ್ರಮಗಳನ್ನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇರುವಂಥದ್ದು. ಈ ಒಂದು ಅಂತಿಮ ಯಾತ್ರೆ, ಅಂತಿಮ ನಮನ, ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು, ಯಾವುದೇ ಸಮಸ್ಯೆಗಳಾಗಬಾರದು ಅನ್ನುವಂಥ ಉದ್ದೇಶದಿಂದ ಈ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಇಲ್ಲಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಏನು ನಡೆಯಲಿದೆ, ಆ ಮಾರ್ಗವಾಗಿ ಯಾವುದೇ ವಾಹನ ದಟ್ಟಣೆಯಾಗದಂತೆ ಮಾರ್ಗ ಬದಲಾವಣೆಯಾಗಿರುವಂಥದ್ದು. ಹಾಗಾಗಿ ಸಾರ್ವಜನಿಕರು ಈಗ ಸೂಚಿಸಿರುವಂಥ ಬದಲಿ ಮಾರ್ಗಗಳಲ್ಲಿ ಓಡಾಡಬೇಕು ಅಂತ ಹೇಳಿ ಮಾಹಿತಿಯನ್ನ ರವಾನೆ ಮಾಡಲಾಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು. ಇಲ್ಲಿ ಮಾರ್ಗದಲ್ಲಿ ಬದಲಾವಣೆಯಾಗಿದೆ. ಇಂದು ಬೆಳಗ್ಗೆ 9 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆಯವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಿ ಬದಲಿ ಮಾರ್ಗಗಳನ್ನು ಸೂಚಿಸಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇಂದು ಬೆಳಗ್ಗೆ 9 ಗಂಟೆಯಿಂದ ನಾಳೆ 12 ಗಂಟೆಯವರೆಗೆ ಅಂದರೆ ಈ ಮಾರ್ಗದಲ್ಲಿ ಸಂಚರಿಸುವಂಥ ಯಾರೆಲ್ಲ ಸವಾರರಿದ್ದಾರೆ ಎಲ್ಲರೂ ಕೂಡ ಈಗ ಜಿಲ್ಲಾಡಳಿತದಿಂದ ಸೂಚನೆ ಮಾಡಿರುವಂತಹ ಬದಲಿ ಮಾರ್ಗಗಳ ಮೂಲಕ ಸಂಚಾರವನ್ನ ನಡೆಸಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ವಾಹನ ದಟ್ಟಣೆಯನ್ನ ತಪ್ಪಿಸೋದಕ್ಕೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಂತಿಮ ಯಾತ್ರೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು, ಈ ಒಂದು ಮಾರ್ಗದಲ್ಲಿ ವಾಹನ ದಟ್ಟಣೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನ ಕೈಗೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ನಾಳೆ ಹಾಸನದಲ್ಲಿ ರೇವಣ್ಣ ಅವರ ನಿವಾಸದ ಎದುರಿಗೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಗಣ್ಯರಾಗಲಿ, ಸಾರ್ವಜನಿಕರಾಗಲಿ ಯಾರೆಲ್ಲ ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೋ ಅವರು ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗೆ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಹಾಸನದ ಜಿಲ್ಲಾದ್ಯಂತ ಮದ್ಯ ಮಾರಾಟಕ್ಕೆ ನಿಷೇಧವನ್ನ ಹೇರಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ಹಾಸನ ಜಿಲ್ಲಾಡಳಿತ ತೆಗೆದುಕೊಳ್ತಿರುವಂಥದ್ದು.